ಆಶಾ, ನೆನ್ನೆಗೆನೆ ನಾವು ಕಟ್ಟಿದ್ವಲ್ಲ ಬಾಡಿಗೆ, ಆ ಮನೆ ನೆನ್ನೆಗೆ ಮುಗ್ದೋಗೈತೆ. ಅಂದ್ರೆ ನೆನ್ನೆಲ್ಲ ಅಮ್ಮ ಮಗ ಅತ್ತೆ ಸೊಸೆ ಎಲ್ರೂ ಚೆನ್ನಾಗಿ ಜುಟ್ಟಿಡ್ಕೊಂಡು ಚೆನ್ನಾಗಿ ಕಿತ್ತಾಡಿರ್ತಾರೆ. ಇದ್ರಾಗ ಮಾತ್ರ ಎರಡನೇ ಮಾತೇ ಇಲ್ಲ, ಚೆನ್ನಾಗಿ ಕಿತ್ತಾಡ್ಕೊಂಡಿರ್ತಾರೆ. ನೋಡಕ್ ನಾವಿಲ್ವಲ್ಲ ಅನ್ನೋದೊಂದೇ ಬೇಜಾರು. ನಾವಿದ್ದಿದ್ರೆ ಚೆನ್ನಾಗಿರೋದು ಅಲ್ವಾ? ಚಿಕ್ಕಮ್ಮ, ನನಗೆ ಎಷ್ಟು ಖುಷಿ ಆಗ್ತಾ ಇದ್ದಿದ್ರೆ ಯಾವ ಥರ ಕಿತ್ತಾಡಿರ್ತಾರೆ. ಅಷ್ಟು ದೊಡ್ಡ ಮನೆಗಿದ್ದು ಸಡನ್ನ ಬೀದಿಗೆ ಬಂದ್ಬಿಟ್ರೆ ಹೆಂಗಿರ್ತದೆ, ಯಾವ ಥರ ಇರ್ತದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗಿರ್ಬೋದು? ಅಲ್ಲ, ಚೆನ್ನಾಗಿ ಮಜಾ ಮಾಡಿದ್ರಲ್ವಾ, ಈಗ ಅದೆಲ್ಲ ಹೊರಡೈತದಲ್ವಾ, ಹೀಗಿನ ಹೆಂಗಿರ್ತಾರೆ ಯೋಚನೆ ಮಾಡು. ನಿನ್ನ ಗಂಡ ಅಂತೂ ಅಯ್ಯಯ್ಯಯ್ಯೋ ಅದೇನಂತಾರ, ಬಾಲ ಸುಟ್ಟಿರೋ ಬೆಕ್ಕಿನ ಥರ ಏನಾಯ್ತು 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 ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ತಿರ್ತಾನೆ. ಅವಳಲ್ಲ ನನ್ನ ಸೌತಿ, ಅವಳೇನು ಮಾಡ್ತಾ ಇದ್ದಾಳೆ ಹೇಳು? ಆಹಾ, ನನ್ನ ಹೆಸ್ರಿಗೆ ಬಂತು ಅಂತ ಕುಣಿದಾಡ್ತಿದ್ಲೇನೋ, ಲಬೋ 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 ಅಂತ ಬಾಯಿ ಬಿಡ್ಕೊಂಡು ಮಧ್ಯದಾರಿನಾಗೆ ಕುಂತ್ಕೊಬಿಟ್ಟಿರ್ತಾಳೆ ಅನಿಸ್ತದೆ. ಸುಮ್ಮನೆನಾ 47 ಲಕ್ಷ ಅಂತ ಹೇಳಿದ್ರೆ? ಅಲ್ಲ ಚಿಕ್ಕಮ್ಮ, ಅವ್ನು ನ್ಯಾಯವಾಗಿ ನಾನು ದುಡ್ಡೆಲ್ಲ ಒಡೆಯಕ್ಕೆ ಪ್ಲಾನ್ ಮಾಡಿದ್ರಲ್ಲ ಮನೆಯಾಳಿ. ಅಲ್ಲ, ನನ್ನೇ ಬಂದ್ಬಿಟ್ಟು ಏನೋ ಕೇಳಿ ಅದು ಇದು ಅಂತ ಮಾತಾಡಿದ್ರೆ ಒಪ್ಕೊಳ್ಳೋಣ. ಅದು ಬಿಟ್ಬಿಟ್ಟು ನಾನು ಇಲ್ದಿರೋ ಟೈಮಾಗ ನನ್ನ ಗಂಡನ ಕರ್ಕೊಂಡು ಒಡವೆ ತಗೊಳಕ್ಕೆ ಕೇಳಿಯೇ, ನನ್ನ ಗಂಡ ಬಂದ್ಬಿಟ್ಟು ನನ್ನ ತಗೆ ದುಡ್ಡೆಲ್ಲ ಹೋಯ್ತು ಅನ್ನೋದು ಕೇಳಿಯೇ, ಎಷ್ಟು ಕೇಳಿ ನಾನು ತಾನುವೆ. ಅದಕ್ಕೆ ನಿಮ್ಮಿಂದ ಒಳ್ಳೆ ಉಪಕಾರ ಆಯಿತು ಚಿಕ್ಕಮ್ಮ. ಇಲ್ಲ ಅಂದಿರೋ ದುಡ್ಡೆಲ್ಲ ನುಣ್ಣು ಬೋಳ್ಸಾಕ್ಬಿಟ್ಟಿರೋಳು ಅವಳಂತೂ. ಹಾಗಾದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೇ. ಆಶಾ, ಏನ್ರಿ, ಯಾಕೆ ಸಿಟಿ ಮನೆಯಿಂದ ಹಳ್ಳಿ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅಲ್ಲಿ 3 ದಿನ ಇಲ್ಲಿ 3 ದಿನ ಇರೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರಾ? ಪಾಪ ನೀವು ಸಿಟಿ ಮನೆಗೆ ಇದ್ದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಈ ಮನೆಗೆಲ್ಲಾನು ಬಂದ್ಬಿಟ್ಟು ನೀವು ಹೆಂಗಿರ್ತೀರಾ? ನಾನು ಅದಕ್ಕೆ ನಿಮಗೆ ಫೋನ್ ಮಾಡ್ಬಿಟ್ಟು ಕರೆಯೋಕ್ಕೂ ಹೋಗಲಿಲ್ಲ. ಬನ್ನಿರಿ, ಮಾಡ್ರಿ, ಹೋಗ್ರಿ, ಬಿಡ್ರಿ ಅಂತ ನಾನು ನಿಮ್ಮ ಹತ್ರ ಏನು ಹೇಳೋಕ್ಕೂ ಬರಲಿಲ್ಲ. ಯಾಕೆ ಹೇಳಿ? ಸುಮ್ಮನೆ ಯಾಕೆ ಬೇಕು ಪಾಪ, ಸಿಟಿ ಲೈಫು ಸಿಟಿ ಜೀವನ ಮಾಡ್ತಾ ಇರ್ತೀರಾ, ನಿಮಗೆಲ್ಲ ಯಾಕೆ ಬೇಕು ಹೇಳಿ ಇಲ್ಲಿ? ಏ ಆಶಾ, ಅದೆಲ್ಲ ಬಿಟ್ಟಾಕು, ಅದೆಲ್ಲ ಬೇಕಿಲ್ಲ. ಏನೇನೋ ಆಗೋಗ್ಬಿಟ್ಟೈತೆ ನನ್ನ ಜೀವನದಾಗೆ. ನೋಡು, ಆ ಡಬ್ಬ ನನ್ನ ಮಗ ಇದ್ನಲ್ಲ, ಲೋಫರ್ ನನ್ನ ಮಗ ಇದ್ನಲ್ಲ, ಅದೇ ನೀನು ಮನೆ ಕೊಡಿಸ್ತಾನೆ, ಚೆನ್ನಾಗಿ ಕೊಡಿಸ್ತಾನೆ, ಕಮ್ಮಿ ರೇಟು ಕೊಡಿಸ್ತಾನೆ ಅಂತ ಹೇಳ್ದಲ್ಲ, ಆ ನನ್ನ ಮಗ ಎಲ್ಲವನು ಇವಾಗ? ಆ ನನ್ನ ಮಗ ನಿನಗೆ ಗೊತ್ತಲ್ವಾ? ನೀನು ಹೇಳ್ದೆ ನನಗೆ ಚೆನ್ನಾಗಿ ಗೊತ್ತಿರೋನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಲೋಫರ್ ನನ್ನ ಮಗ ಎಲ್ಲವನೇ? ನಾನು ಚೆನ್ನಾಗಿ ಗೊತ್ತವನೇ ಅಂತ ಹೇಳ್ದೆ. ಹಂಗಂತ ಅವ್ನ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇಟ್ಕೊಂಡು ನಾನೇನ್ರಿ ಮಾಡಲಿ? ನನಗೆಲ್ಲ ಏನಕ್ಕೆ ಬೇಕು ನನಗೆ? ನೋಡಿ, ನನಗೆ ಮೊನ್ನೆನೇ ನಾನು ನಿಮ್ಗೆ ಹೇಳ್ದೆ, ಆ ನನ್ನ ಮಗ ಸರಿ ಇಲ್ಲ, ಆ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವೇನೇನೋ ಕಿವಿಗೆ ಹಾಕೊಂಡಿಲ್ಲ. ನನಗೆ ಅವನು ಫ್ರಾಡ್ ಅಂತ ಗೊತ್ತಾಯಿತು. ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ವಾಪಸ್ ಇಸ್ಕೊಬಿಟ್ನಪ್ಪ ಚುಪಾನ್ವಾಗಿ. ಅವನು ನನ್ನ ಫ್ರೆಂಡಿಂದ ಪರಿಚಯ ಇತ್ತು, ಅವಳೇ ಹೇಳಿದ್ಲು ಫೋನ್ ಮಾಡಿ, ಬೇಡ ಕಣೆ ಒಂದು ದೊಡ್ಡ ಫ್ರಾಡು ಅಂತ ಹೇಳ್ಬಿಟ್ಟು, ಅದಕ್ಕೆ ವಾಪಸ್ ಇಸ್ಕೊಬಿಟ್ಟೆ. ಈಗ ನೀವ್ಯಾಕ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ಅದು ಯಾಕೂ ಇಲ್ಲ, ನೀನೇ ತಾನೇ ಹೇಳಿದ್ದು ಅವ್ನು ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದನ್ನ ನಂಬ್ಕೊಬಿಟ್ಟು ನಾನು ಅದು ಮನೆ ಅವನ ಕಡೆಯಿಂದನೇ ತಗೊಂಡಿದ್ದು, ಮನೆ ಎಲ್ಲನೂ. ಈಗ ನೋಡಿದ್ರೆ ಅವ್ನು ಫೋನ್ ಸ್ವಿಚ್ ಆಫು, ಮನೆ ನೋಡಿದ್ರೆ ರಿಜಿಸ್ಟ್ರ್ ಇಲ್ಲ, ಅದಿಲ್ಲ ಇದಿಲ್ಲ, ಏನೇನೋ ಆಗೋಗ್ಬಿಟ್ಟೈತಂತೆ. ನಾನು ತಾನೇ ಏನು ಮಾಡಲಿ, 47 ಲಕ್ಷ ರೂಪಾಯಿ ಒಂದೇ ಕಿತ್ತ ಹೊಗೆ ಹಾಕೋಗ್ಬಿಟ್ಟೈತೆ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಅರ್ಥ ಆಯ್ತಿಲ್ಲ. ನೀನೇ ತಾನೇ ನನ್ನ ಮಗನ ಪರಿಚಯ ಮಾಡಿಸಿದ್ದು. ನಾನು ಪರಿಚಯ ಮಾಡಿದ್ದು ನಾನು ಮನೆ ತಗತೀನಿ ಅಂತ ಹೇಳ್ಬಿಟ್ಟು, ನೀನು ತಗತೀಯ ಅಂತ ಹೇಳ್ಬಿಟ್ಟು ಅಲ್ಲ, ಯಾವಳ ಕಿತ್ತೋಗಿರೋಳು ಕೊಡಿಸ್ತೀಯ ಅಂತ ಅಲ್ಲ. ನಿನ್ನ ಕರ್ಮ, ನಾನೇನು ಮಾಡೋಕ್ಕಾಗಿಲ್ಲ. ನನ್ನ ಇಷ್ಟ, ನಾನು ತಗೋಬೇಕು ಅಂತ ನನ್ನ ಜವಾಬ್ದಾರಿ ನಾನು ಹೊತ್ಕೊಂಡೆ. ನೀನು ಯಾರು ಕೇಳೋಕ್ಕೆ? ನಿನ್ನ ಜವಾಬ್ದಾರಿ ನೀನು ಹೊತ್ಕೋಬೇಕಿತ್ತು. ಹೆಂಡ್ತಿಗೆ ನಾಮ ಹಾಕ್ಬಿಟ್ಟು ಎಳ್ಳೆ ಹೆಂಡ್ತಿಗೆ ಮನೆ ಕೊಡ್ಸಕ್ಕೆ ಹೊಂಟಿದ್ದಲ್ಲ, ನೀನು ಎಂಥೋ ನಿರ್ಬೇಡ ಹೇಳು. ಈಗ ಬಂದ್ಬಿಟ್ಟು ನಾನು ಹೇಳಿದ್ನಂತೆ, ನಾನು ಹೇಳ್ದೆ ನಿಂಗೆ ತಗ ಅಂತ ಹೇಳಿದ್ನಾ? ನನಗೇನಾರು ಹೇಳಿದ್ದ ನೀನು? ಈ ಅಪ್ಪನ ತಂಗ ಮನೆ ತಗೋತಾ ಇದ್ದೀನಿ ಕಣವ ಆಶಾ, ಇವನ್ ತಂಗ ಮನೆ ಇವನ ಹತ್ರ ನೀನು ಮನೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನಾರ ಬಂದ್ಬಿಟ್ಟು ನನಗೇನಾರ ಹೇಳಿದ್ದ ನೀನು? ಇವಾಗ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಎಂಥ ಸಂದಾಕ್ ಬಂದ್ಬಿಟ್ಟು ನಾ ಇವನಂತೂ ಸಂದಾಗ ಬಚ್ಚ ಬಿಡು. ನೀನಂತೂ ಪರವಾಗಿಲ್ಲ, ನೀನು ಇರಬೇಕು ಎಲ್ಲನೂ ನಿನ್ನಂಗೆ ಸುಳ್ಳು ಮೋಸ ಮಾಡೋರು ನೀನಿಯ. ಅದಕ್ಕೆ ಸರಿಯಾಗೈತೆ ಬಿಡು, ಎಂಟ್ರಿಗೆ ಹೇಳ್ದಿದ್ದಂಗೆ ಮೋಸ ಮಾಡ್ಕೊಂಡು ಹೋದಲ್ಲ, ಅದಕ್ಕೆ ದೇವರು ನಿಂಗೆ ಅನುಭವಿಸಪ್ಪ ಮಗನೇ ಅಂತ ಹೇಳ್ಬಿಟ್ಟು ಸರಿಯಾದ ಶಿಕ್ಷೆ ನೀನು ಕೊಟ್ಟವನಿ, ಅನುಭವಿಸ್ಕೊಂಡು ಬಿದ್ದಿರು ನೀನು. ಇದೇನಾಶ ಹಿಂಗೆ ಹೇಳ್ತೀಯಾ? ಅವ್ನು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಾಶ. ಹೋಗ್ಬಿಟ್ಟು ದುಡ್ಡನ್ನ ಇಸ್ಕೊತೀವಿ. ಎಷ್ಟೊಂದು ದುಡ್ಡು ಹೋಯ್ತು ಗೊತ್ತಾ? ಹೊಟ್ಟೆ ಎಲ್ಲ ಉರಿತೈತೆ. 47 ಲಕ್ಷ ಒಂದೇ ಕಿತ್ತ ಹೋಗಿದ್ದು ದುಡ್ಡು. ನನಗೆ ತಡ್ಕೊಳಕ್ಕಾಯ್ತಿಲ್ಲ ನೋವು. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಏನು ಮಾಡೋದು? ದಯವಿಟ್ಟು ಅವ್ನು ಯಾರು ಅಂತ ಹೇಳ್ಬಿಟ್ಟು ಹೇಳು. ಅಯ್ಯಯ್ಯೋ ಅಬ್ಬಬ್ಬ, ನಿಂದು ಎಷ್ಟು? 44 ಲಕ್ಷ ಆನ್ಲೈನಾಗಿ ನೀನು ಪುಟಕ್ಕಂತ ಡಮ್ಮನ್ಸ್ಬಿಟ್ಟೆ. ನೀನೇ ಹೇಳ್ದೆ ಏನೋ ಪಟ 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 ಓದುದೆ, ಪುಟ 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 ಅಂತ ಹೊಂಟೋಯ್ತು ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಹೆಂಗಾಗಿರ್ಬೇಡ, ಇವಾಗ ನಿನಗೆ ಹೊತ್ಕೊಂಡು ಹೆಂಗೆ ಉರಿತಾಯ್ತು. ನೀನು ಆನ್ಲೈನಾಗೆ ಪಟ್ ಅಂತ ಕಟ್ ಮಾಡಿಸ್ಬಿಡಲ್ಲಪ್ಪ 44 ಲಕ್ಷವಾ. ಆವಾಗ ನನಗೂ ಹಿಂಗೇ ಆಯ್ತಾಯ್ತು ನೋವು. ನಾನು ಒಂಚೂರು ಮಜ್ಜಿಗೆ ಕುಡಿದು ಒಂಚೂರು ಪಾನಕ ಕುಡಿದು ಹೊಟ್ಟೆ ಉರಿ ಎಲ್ಲ ಕಮ್ಮಿ ಮಾಡ್ಕೊಂಡೆ. ಚಿಕ್ಕಮ್ಮ, ಇವನ್ಗೂ ಹೊಸಿ ಮಜ್ಜಿಗೆಯ ಪಾನಕವ ಕೊಟ್ಬಿಟ್ಟು ಕಳಿಸು. ಹೊಟ್ಟೆ ತಣ್ಣಗೆ ಮಾಡ್ಕೊತಾನೆ. ನಿನ್ಗೆ ಹೋಗಿರೋದು ಹೊಟ್ಟೆ ಉರಿತಾಯ್ತಾ? ನಂದು ಹೋಯ್ತಲ್ಲ ಅವತ್ತು, ನಿನ್ನ ಅಕೌಂಟಿಂದ ನೀವು ಹೋಯ್ತಲ್ಲ, ಯಾವನೋ ಫ್ರಾಡ್ ನನ್ನ ಮಗ ಕಿತ್ಕೊಬಿಟ್ನಲ್ಲ. ಅವಾಗ ನನಗೂ ಹೊಟ್ಟೆ ಉರಿತು. ಏನು ಮಾಡೋಕ್ಕಾಗಿಲ್ಲ. ನೀನೊಬ್ರು ಮೋಸ ಮಾಡೋಕ್ಕೋದ್ರೆ ಇನ್ನೊಬ್ರು ಇನ್ನೊಂದು ಕಡೆ ಮೋಸ ಮಾಡ್ತಾರೆ. 47 ಲಕ್ಷ ರೂಪಾಯಿ ಮನೆ ತಗೊಳ್ಳೋಂಥ ಶ್ರೀಮಂತರು ನೀವು. ಬಿಡಿ ಪರವಾಗಿಲ್ಲ. ಹಳಿ ಅಂದರೆ ಪಾನ್ಕ ತರಲ ಮಜ್ಜಿಗೆ ತರಲ, ಹೊಟ್ಟೆ ತಣ್ಣಗೆ ಇಟ್ಕೊಳ್ಳಿ. ನೀವಂತೂ ನೀವು ತಣ್ಣಗೆ ಇಟ್ಕೊಂಡ್ಲೇಬೇಕಲ್ವಾ? ಇಲ್ಲಾಂದರೆ ಉರಿ ಜಾಸ್ತಿ ಆಗ್ಬಿಟ್ಟು ಹೊಗೆ ಹಾಕ್ಸ್ಕೊಬಿಡ್ತೀರಾ.
ಅವತ್ತು ದುಡ್ಡು ಹೋಗಿತ್ತಲ್ಲ, ಅದು ನಿಮ್ಮ ಅಕೌಂಟಾಗಿರೋ ದುಡ್ಡೆಲ್ಲ ಯಾವನೋ ಕಿತ್ಕೊಬಿಟ್ಟಲ್ಲ. ಅವಾಗ ಪಾಪ ಆಶಾನುವೆ ಹಿಂಗೆ ನೀನು ಗೊಳು ಅಂತ ಹೇಳ್ತಾ ಇದ್ಲು. ಗೊತ್ತಾ? ಅವಾಗ ನಾನು ನೀನು ಪಾನಕ ಮುಚ್ಚಿಗೆ ಕೊಟ್ಟು ಸಮಾಧಾನ ಮಾಡಿದೆ. ಹೋಗಿದೆಲ್ಲ ಹೋಗ್ಲಿ ಬಿಡಮ್ಮಿ ಅಂತ. ನೀವು ಅಷ್ಟೇ ಹಂಗೆ ಅನ್ಕೊಳ್ಳಿ, ಹೋಗಿದೆಲ್ಲ ಹೋಗ್ಲಿ ಬಿಟ್ಟಾಕಿ. ಯಾಕೆ ಟೆನ್ಷನ್ ತಗೋತಿರಳಿ ಅಂದ್ರೆ ಆಗದೆಲ್ಲ ಒಳ್ಳೇದಕ್ಕೆ ನೀನಿಯ. ಈಗ ಮನೆ ಇಲ್ಲ ಅಂದ್ರೆ ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ? ಹೋಯ್ತು 47 ಲಕ್ಷ ರೂಪಾಯಿ ತಾನೇ ಹೋಗಿದ್ದು. ನಮ್ಮೊಳಗೆ 44 ಲಕ್ಷ ಹೋಯ್ತು, ನೀವು 47 ಲಕ್ಷ ಹೋಯ್ತು, ಎಲ್ಲ ಹೋಯ್ತಲ್ವಾ? ಆದ್ರೂ ಅದೇನು ಸುಮ್ಮನೆ ಓದಿದ್ದ ದುಡ್ಡು ಹೊಟ್ಟೆ ಉರಿತೈತೆ. ಮನೆಯೆಲ್ಲ ತಗೊಬಿಟ್ಟಿದೀವಿ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದ್ದೀವಿ, ಮನೆ ತಗೊಂಡಿದ್ದೀವಿ ಅಂತ. ಈಗ ಮತ್ತೆ ನನಗೆ ಮನೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ಬಿಟ್ರೆ ಮಾನ ಮರುವದಿ ಎಲ್ಲ ನಂದು ಹೋಗೋದು. ಹಿಂದೆ ಅರ್ಧನ ಹೋಯ್ತದ ಇಲ್ಲ ತಾನೇ? ಈಗ ಏನು ಮಾಡಬೇಕು ಅಂತ ನನಗೇನು ದಿಕ್ಕೆ ತೋರಿಸ್ತಿಲ್ಲ ನನಗೆ. ಸರಿ ಸರಿ ಆಯಿತು ಬಿಡಿ, ನಾನು ರಿಜಿಸ್ಟರ್ ಮಾಡಿಸ್ಕೊಂಡಲ್ಲ, ಆ ಆಫೀಸ್ದಾಗ ಹೋಗ್ಬಿಟ್ಟು ಕೇಳ್ತೀನಿ. ಆ ಬುಡ್ಡಿ ನನ್ನ ಮಗ ಏನು ಮಾಡ್ದ ಎತ್ತು ಮಾಡ್ದ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತದೆ. ಇವತ್ತೆಲ್ಲ ನಾಳೆ ಸಿಕ್ಕ ದುಡ್ಡು ಕೊಡ್ತಾನೆ. ಹಂಗೇನೆಯಾ ನನ್ನ 44 ಲಕ್ಷ ರೂಪಾಯಿ ಹೋಗಿತ್ತಲ್ಲ, ಅದಕ್ಕೋಸಿ ಕಂಪ್ಲೇಂಟ್ ಕೊಟ್ಬಿಡಿ. ಅದನ್ನೂ ಗೊತ್ತಾಗ್ಲಿ ಅಲ್ವಾ? ಗೊತ್ತಾಗದೆ ಇನ್ನೇನಾಗ್ಬೇಕು ಹೇಳಿ? ಅದು ಗೊತ್ತಾಗ್ಬೇಕು ತಾನೇ? ಗೊತ್ತಾಯ್ತದೆ ನಡೀರಿ, ಸುಮ್ಮನೆ ಹೋಗ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಬರಣಿ. ನಿಮ್ದು ದುಡ್ಡು ಆಗೈತೆ, ನಂದು ದುಡ್ಡು ಆಗೈತೆ ನಡೀರಿ. ಪೊಲೀಸ್ ಸ್ಟೇಷನಾಗ ಹೇಳಿವ್ರಂತೆ. ಪೊಲೀಸ್ ಎಲ್ಲ ಏನು ಬೇಡ, ನಾನು ನೋಡ್ಕೊತೀನಿ ಬಿಡು. ನನ್ನ ಮಗ ಎಲ್ಲೋ ಅಂತ ನಾನು ಹುಡುಕ್ತೀನಿ, ಹುಡುಕ್ಬಿಟ್ಟು ಕಂಡು ಹಿಡ್ದೇ ಹಿಡಿತೀನಿ. ದೇವ್ರು ಒಳ್ಳೇದು ಮಾಡಲಿ, ಹೋಗಿಡಿರಿ ಕಂಡಿಡಿರಿ. ಪಾಪ ಹೊಸ ಮನೆ ತಗೊಬಿಟ್ಟಿದ್ರಲ್ಲ, ಗೃಹ ಪ್ರವೇಶ ಮಾಡ್ಬಿಟ್ಟಿದ್ರಲ್ಲ, ನಮಗೂ ಹೇಳ್ದಂಗೆ ಮಾಡ್ಬಿಟ್ಟಿದ್ರಲ್ಲ, ನಿಮಗೆಲ್ಲ ಆಗ್ಬೇಕಾಗಿದ್ದೆ ಬಿಡಿ. ದೇವರು ಒಳ್ಳೆ ಬೊಡ್ಡಿ ನನ್ನ ಮಗನೇ ಅನುಭವಿಸ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಹಿಂಗೇನೇ ಬಿಟ್ಬಿಟ್ಟವ್ನು. ಇನ್ನೂ ಅನುಭವಿಸ್ಕ ಮಗನೇ ಅನುಭವಿಸ್ಕ ಅಂತ ಹೇಳ್ಬಿಟ್ಟು ಅನುಭವಿಸ್ಕ ಪರವಾಗಿಲ್ಲ, ಅನುಭವಿಸ್ಕ ಎಷ್ಟು ಬೇಕೋ ಅಷ್ಟು ಅನುಭವಿಸ್ಕ. ಇನ್ನೊಂದು ಕಿತ್ತ ಏನಾರ ಬಂದ್ಬಿಟ್ಟು ಅವನು ಇವನು ಸುದ್ದಿ ಎತ್ತಬೇಕಂತಾಗೆ ನಾನೇ ನಿನ್ಗೆ ಹೇಳಿಲ್ಲ ತಗ ಮನೆಯ ಅಂತ ಹೇಳ್ಬಿಟ್ಟು ಅವನು ನಂಬು ಅಂತ ಹೇಳಿಲ್ಲ. ನಾನು ಇವನ್ ತಗತೀನಿ ಅಂತ ಮಾತ್ರ ಹೇಳಿದ್ದೀನಿ, ನೀನು ತಗ ಅಂತ ನಾನು ಹೇಳಿಲ್ಲ. ಇದ್ರ ಮೇಲೆ ಏನಾರ ಬಂದಂತ ಜಗಳ ಮಾಡಕ್ಕೆ ಬಂದು ಗ್ರಾಚಾರ ನೆಟ್ಟಿಗಿರಕ್ಕಿಲ್ಲ. ಸರಿ ಬಿಡು ಆಯಿತು. ಅದು ಏನೇನೋ ಹೆಂಗೇಗೋ ಮಾಡೋಕೆ ಆಗೋಯ್ತು. ಆಶಾ ನೀನೇನು ಬೇಜಾರು ಮಾಡ್ಕೊಬೇಡ ಆಶಾ. ಸರಿನಾ ಹಿಂಗೆ ಕೇಳಿದೆ ಅಂತ ಹೇಳ್ಬಿಟ್ಟು ಹೋಯ್ತೀನಿ. ಅಲ್ಲ ದುಡ್ಡು ಹೋಯ್ತಲ್ಲ, ವಿಚಾರಿಸ್ಬೇಕಲ್ಲ, ವಿಚಾರಿಸ್ತೀನಿ ಅಷ್ಟೇ. ನೀನು ಅಷ್ಟು ಬಿಟ್ರೆ ನಿನ್ನ ಮೇಲೆ ನನಗೇನು ಬೇಜಾರಿಲ್ಲ. ನೀನು ಗೊತ್ತೋ ನೀನು ಅವಯ್ಯ ಅಂತ ಬಂದು ಕೇಳಿದೆ ಅಷ್ಟೇ. ನೀನು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಬಿಡು. ನೀನು ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ, ನಾನೇ ಗೊತ್ತು ಮಾಡ್ಕೊತೀನಿ ಅವನ್ನ. ಅಳಿ ಅಂದ್ರೆ ಮಜ್ಜಿಗೆ ತರಲ ಪಾನ್ ಕತ್ತರಲ್ಲ ಏನು ಬೇಡ ನನಗೆ, ಏನು ಬೇಡ ಬಿಡಿ, ಪರವಾಗಿಲ್ಲ ಹೋಯ್ತೀನಿ. ಅಲ್ಲ ಹೊಟ್ಟೆ ಶಾನೆ ಉರಿದೋದಾಗ ಒಂಚೂರು ಪಾನ್ಕ ಕುಡಿದ್ರೆ ಒಳ್ಳೇದಾಯ್ತದೆ. ನಿಂಬೆಹಣ್ಣು ತಗೊಬಿಟ್ಟು ಬರಲ್ಲ, ಎಳ್ಳಿಕಾಯಿ ಮಾಡ್ಕೊಬಿಟ್ಟು ಬರಲ್ಲ, ಯಾವ್ದು ಮಾಡ್ಕೊಬಿಟ್ಟು ಬರಲಿ, ಹೊಟ್ಟೆ ತಣ್ಣಗಾಯ್ತದಲ್ಲ. ಹೇಳಿ ಪರವಾಗಿಲ್ಲ. ಅಯ್ಯೋ ನನ್ನ ಟೆನ್ಷನ್ ನನಗಾಗೈತೆ, ನಿಮ್ಗೂ ಅಲ್ಲಿ ಪಾನಕು ಚಿಂತೆ. ಅಯ್ಯೋ ಸುಮ್ಮನೆ ಬಿಟ್ಬಿಡಿ ನನ್ನ. ಅಲ್ಲ ನಮ್ಮ ದುಡ್ಡು ಹೋದಾಗ ನಾವು ಸುಮ್ಮನೆ ಇರಬೇಕು, ಇವನ್ ದುಡ್ಡು ಹೋದ್ರೆ ಮಾತ್ರ ಹೊಟ್ಟೆ ಉರಿತೈತಾ? ಚಿಕ್ಕಮ್ಮ ಸರಿಯಾಗಿ ಹುರ್ಕೊಬಿಟ್ಟವನೆ. ಸದ್ಯ ಅವ್ನು ಯಾವನ ಹತ್ರ ಹೋಗಿ, ಅವಾಗ ನಾವು ಯಾರ ಹತ್ರ ಹೋಗಿಲ್ವಲ್ಲ ಜೆರಾಕ್ಸ್ ಅಂಗಡಿತಕ್ಕೆ, ನಾನು ನೀವು ಯಾರು ಹೋಗೇ ಇಲ್ಲ. ಬಂದು ಕೇಳಿದ್ರು ಏನಂತ ಹೇಳ್ತಾನೆ ಅವ್ನು ಜೆರಾಕ್ಸ್ ಅಂಗಡಿ. ನಾನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆತೈತೆ, ಹಾಲು ಕುಡ್ದಷ್ಟು ಖುಷಿ ಆತೈತೆ. ಇವರೆಲ್ಲ ಬಂದು ಬೀದಿಗೆ ಬಿದ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಕ್ಕೆ ಬಂದಲ್ಲ. ನಾವೇ 7 ಕೆರೆ ನೀರು ಕುಡ್ಕೊಂಡು ಬಂದಿದ್ದೀವಿ, ನಮಗೆ ಕುಡ್ಸಕ್ಕೆ ಬರ್ತಾನಲ್ಲ ಅಷ್ಟೇ. ಆಶಾ ಕಷ್ಟ ಏನಾರ ಬಂದ್ರ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ನಾವು ಟೆನ್ಷನ್ ತಗೋಬಾರ್ದು. ಆ ಪರಿಹಾರ ಆಯ್ತದಲ್ಲ, ಪರಿಹಾರದ ಕಡೆ ಗಮನ ಕೊಡ್ಬೇಕು ನಾವು. ಈ ಕಷ್ಟದ ಬಗ್ಗೆನೇ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಆಗಿಲ್ಲ. ಅದೇ ಪರಿಹಾರದ ಕಡೆ ಏನಾರ ನೀನು ಯೋಚನೆ ಮಾಡಕ್ಕೆ ಹೊಂಟೆ ಅಂತ ಹೇಳಿದ್ರೆ ನಿಂಗೆ ಎಲ್ಲ ಕಡೆಯಿಂದನೂ ನಿಂಗೆ ದಾರಿ ಸಿಗ್ತದೆ, ಎಲ್ಲ ಕಡೆಯಿಂದನೂ ನಿಂಗೆ ಒಳ್ಳೇದಾಯ್ತದೆ. ಸರಿನಾ? ಈಗ ಪರಿಹಾರ ಸಿಕ್ತು ತಾನೆ? ಬಾ.